ಅಮೇಥಿ ರಾಯ್ಬರೇಲಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಸದ್ಯದ ಪ್ರಶ್ನೆ. 24 ಗಂಟೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈ ವೋಲ್ಟೇಜ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡುತ್ತೆ ಕಾಂಗ್ರೆಸ್. ಪ್ರಶಾಂತ್ ನಾಥು ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ. ಪ್ರಶಾಂತ್, ಒಂದು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಇಬ್ಬರು ಮನಸ್ಸು ಮಾಡ್ತಾ ಇಲ್ಲ, ಆದ್ರೆ ರಾಹುಲ್ ಗಾಂಧಿ ರಾಯ್ಬರೇಲಿಯಿಂದ ನಿಲ್ಲಬಹುದು ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಇನ್ಫಾರ್ಮೇಶನ್. ಪ್ರಶಾಂತ್, ವೆರಿ ಕ್ವಿಕ್ ರಿಯಾಕ್ಷನ್ ನೋಡಿ. ಅಮೇಥಿ ಮತ್ತು ರಾಯ್ಬರೇಲಿ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. 2 ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲೂ ಕೂಡ ಅಮೇಥಿಯಿಂದ ರಾಹುಲ್ ಗಾಂಧಿ ನಿಲ್ಲಬೇಕು ಅಂತಕ್ಕಂಥದ್ದಿತ್ತು. ಆದರೆ ರಾಹುಲ್ ಗಾಂಧಿ ಒಪ್ತಾ ಇಲ್ಲ ಮತ್ತು ಕಾಂಗ್ರೆಸ್ನವ್ರಿಗೂ ಕೂಡ ಅಲ್ಲಿ ಹೋಗಿ ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧಿಸೋದಕ್ಕಿಂತ ತಾಯಿಯ ಕ್ಷೇತ್ರ ರಾಯ್ಬರೇಲಿಯಿಂದ ಸ್ಪರ್ಧಿಸಲಿ ಅಂತಕ್ಕಂಥದ್ದಿದೆ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕೇಳಿಕೊಳ್ಳಲಾಗಿತ್ತು, ನೀವು ಸ್ಮೃತಿ ಇರಾನಿ ವಿರುದ್ಧ ಸ್ಪರ್ಧಿಸ್ತೀರಾ ಅಂತ. ಬಟ್ ಪ್ರಿಯಾಂಕಾ ಗಾಂಧಿ ಆಪ್ಟೆಡ್ ಔಟ್. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸಲ್ಲ ಅನ್ನೋದು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಫೈನಲ್ ಆಗಿದೆ. ರಾಹುಲ್ ಗಾಂಧಿಯರ ಬಗ್ಗೆ ಆಂಬಿಗ್ವಿಟಿ ಇದೆ, ಅವರು ಹೋಗಿ ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು. ಆದರೆ ನನಗನ್ಸುತ್ತೆ ಎಲ್ಲಿ ರಾಜಕಾರಣದಲ್ಲಿ ಎಲ್ಲಿ ಸೋಲ್ತಾರೋ ಅಲ್ಲೇ ಹುಡುಕ್ಬೇಕಾಗತ್ತೆ. ಅಮೇಥಿಯಲ್ಲಿ ರಾಹುಲ್ ಗಾಂಧಿ 2004ರಿಂದ ಗೆಲ್ತಾ ಇದ್ದವರು 19ರಲ್ಲಿ ಸೋತರು. ಅದು ಬಿಟ್ಟು ರಾಯ್ಬರೇಲಿಯಿಂದ ಸ್ಪರ್ಧಿಸಿದ್ರೆ ಕಾಂಗ್ರೆಸ್ಗೇನೋ ಲಾಭ ಆಗತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ರಾಹುಲ್ ಗಾಂಧಿ ಅಮೇಥಿಯಿಂದ ನಿಂತು ವಾಪಸ್ ಗೆದ್ರೆ ಮಾತ್ರ ಕಾಂಗ್ರೆಸ್ಗೊಂದು ಆಮ್ಲಜನಕ ಉತ್ತರ ಪ್ರದೇಶದಲ್ಲಿ ದೊರಕತ್ತೆ. ಆದರೆ ನನಗನ್ಸುತ್ತೆ ಇವತ್ತಿನ ಉತ್ತರ ಪ್ರದೇಶದ ರಾಜಕಾರಣದ ಸ್ಥಿತಿಗತಿಯನ್ನು ನೋಡಿದಾಗ ಪ್ರಿಯಾಂಕಾ ಮತ್ತು ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. ಮತ್ತು ನರೇಂದ್ರ ಮೋದಿ ಇದನ್ನು ಪದೇ ಪದೇ ಹೇಳಿರೋದ್ರಿಂದ ಅವ್ರು ಹೇಳಿದ್ದೇ ಆಗತ್ತೆ ಅನ್ನೋದು ಮಾಡಬೇಕಾ ಅನ್ನುವ ಪ್ರಶ್ನೆ ಕೂಡ ಗಾಂಧಿ ಪರಿವಾರದಲ್ಲಿದೆ. ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.